ಮುಖ್ಯ ಇರುವಂಥದ್ದು ಡೆವಿಲ್ ಶೂಟಿಂಗ್ ಫಾರಿನಲ್ಲಿ ಆಗುತ್ತಾ, ಫಾರಿನ್ ಆಗೋದಕ್ಕೆ ಕೂಡ ನ್ಯಾಯಾಲಯ ಅನುಮತಿ ಕೊಡಬೇಕು. ಆದರೆ ಪ್ರತಿ ತಿಂಗಳು ಬಂದು ನೀವು ನ್ಯಾಯಾಲಯದ ಮುಂದೆ ಹಾಜರಾಗಬೇಕಾಗಿತ್ತು, ಹಾಜರಾಗಲಿಲ್ಲ. ನಿಮ್ಗೆ ಗೊತ್ತಿದೆ, ಬೆನ್ನು ನೋವು, ಏನು ಮಾರಣಾಂತಿಕ ಬೆನ್ನು ನೋವು ಅನ್ನೋದನ್ನು ಸಿ ವಿ ನಾಗೇಶ್ ಅವರು ಅವತ್ತು ಹೇಳಿದ್ರಲ್ಲ, ನಾವು ನಿಮಗೆ ಹೇಳಿದ್ವಿ. ಸೊ ಹಾಗಾಗಿ ಅವರದು ಜೈಲಿಂದ ರಿಲೀಸ್ ಆಗಿ ಚಿಕಿತ್ಸೆ ಪಡೀತಾ ಇದ್ದಾರೆ ದರ್ಶನ್. ಫಿಸಿಯೋಥೆರಪಿ ಏನೋ ಆಗ್ತಾ ಇದೆ, ಇಂಜೆಕ್ಷನ್ ಬೇಡ, ಆಪ್ರೇಷನ್ ಬೇಡ ಅಂತೇಳಿ. ಒಂದು ಕಡೆ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಮಾಡಿಸ್ತಾರೆ, ಅದು ಒಂಥರ ಒಂದು ರೀತಿಯಲ್ಲಿ ಮಸಾಜ್ ಅದು. ಇನ್ನೊಂದೆಡೆ ಸಿನಿಮಾ ಶೂಟಿಂಗ್ ಮಾಡ್ತಿದ್ದಾರೆ ದರ್ಶನ್. ಡೆವಿಲ್ ಸಿನಿಮಾ ಭಾಳ ಅದ್ದೂರಿ ಬಜೆಟ್ನ ಸಿನಿಮಾ. ಆಮೇಲೆ ಡೆವಿಲ್ ಸಿನಿಮಾ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ದರ್ಶನ್. ಮೆಡಿಕೇಷನ್ ಮಾಡುತ್ತಾ ಸೆಟ್ಗೆ ಮರಳಿರುವ ಕಾಟೇರ. ಮೆಡಿಕೇಷನ್ ಅಂದರೆ ಔಷಧ ತಗೊಂಡು ಅಂತ. ಮೆಡಿಕೇಷನ್, ಮೆಡಿಟೇಷನ್ ಬೇರೆ. ಮೆಡಿಕೇಷನ್ ಅಂತಂದರೆ ಏನು, ಔಷಧಿಗಳನ್ನು ತಗೊಂಡೇ ಬರ್ತಾ ಇದ್ದಾರೆ. ಆ ಇಂಜೆಕ್ಷನ್ ಏನಿದೆ ಅಂತ ಹೇಳ್ತಾ ಇದ್ರಲ್ಲ. ಈಗ ನಿರಂತರವಾಗಿ 28 ಗಂಟೆ ಶೂಟಿಂಗ್ ಮಾಡಿದ್ದಾರೆ. ನಿರಂತರವಾಗಿ 28 ಗಂಟೆ ಶೂಟಿಂಗ್ ಮಾಡಿದ್ದಾರೆ. ಅದಕ್ಕೂ ಕಾರಣ ಇದೆ, ಹೇಳ್ತೀನಿ. ಆದ್ದರಿಂದ ದರ್ಶನ್ಗೆ ಮತ್ತೆ ಬೆನ್ನು ನೋವು ಕಾಣಿಸ್ಕೊಂಡಿದೆಯಂತೆ. ಬೆನ್ನು ನೋವಿನ ಕಾರಣ ನೀಡಿ ಕೋರ್ಟ್ಗೆ ಬಂದಿಲ್ಲ ಅಂತ ಅವರ ಪರವಾಗಿರುವಂಥ ವಕೀಲರು ಹೇಳ್ತಾ ಇರುವಂಥ ಮಾತು. ರಾಜಸ್ಥಾನದಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. 28 ಗಂಟೆ ಕಾಲ ಯಾಕೆ ಶೂಟಿಂಗ್ ಮಾಡಿತ್ತು ಅಂತೇಳಿ ನೀವು ಕೇಳ್ಬೋದು. ಇವರೇ ಹೀರೋ ಅಲ್ವಾ, ಮುಂದುಗಡೆ ಹಾಕ್ಬೋದಿತ್ತಲ್ವ ಅಂತೇಳಿ. ಹಂಗೆ ಆಗ್ತಾ ಇಲ್ಲ. ಡೆವಿಲ್ ಚಿತ್ರದಲ್ಲಿ ಮಹೇಶ್ ಮಾಂಜ್ರೇಕರ್ ನಡೆಸ್ತಾ ಇದ್ದಾರೆ. ಮಹೇಶ್ ಮಾಂಜ್ರೇಕರ್ ತುಂಬ ಜನರಿಗೆ ಗೊತ್ತಿರ್ಬೋದು. ಸಂಜಯ್ ದತ್ ಅವರ ವಾಸ್ತವ್ ಸಿನಿಮಾ ಇದೆಯಲ್ಲ, ಅದನ್ನು ಮಾಡಿದ್ದು, ಡೈರೆಕ್ಟ್ ಮಾಡಿದ್ದವರೇ. ಆಮೇಲೆ ನಿಮಗೆ ಸಲ್ಮಾನ್ ಖಾನ್ ಅವರ ವಾಂಟೆಡ್ ಸಿನಿಮಾ ನೋಡಿದರೆ ಅದರಲ್ಲಿ ಆ ಪೊಲೀಸ್ ಆಫೀಸರ್ ಇದ್ದಾನಲ್ಲ, ಕನ್ನಡದಲ್ಲಿ ಅದನ್ನೇ ದರ್ಶನ್ ಕೂಡ ಮಾಡಿದರು, ಪೊರ್ಕಿ ಅಂತ ಹೇಳಿ. ಅದು ವಾಂಟೆಡ್ ಮತ್ತು ಪೊರ್ಕಿ ಸೇಮ್. ಪೊರ್ಕಿಯಲ್ಲಿ ಆಶೀಶ್ ವಿದ್ಯಾರ್ಥಿ ಮಾಡಿದ ರೋಲನ್ನು ಆಶೀಶ್ ವಿದ್ಯಾರ್ಥಿ ಮಾಡಿದ್ದು ಅಲ್ಲ, ಯಾರು, ತೆಲುಗಲ್ಲಿ ಆಶೀಶ್ ವಿದ್ಯಾರ್ಥಿ ಮಾಡಿದರು. ಆಮೇಲೆ ಹಿಂದಿಯಲ್ಲಿ ಅದೇ ಪಾತ್ರವನ್ನು ಯಾರು, ಮಹೇಶ್ ಮಾಂಜ್ರೇಕರ್ ಮಾಡಿದರು. ಆ ಪೊಲೀಸ್, ಆಮೇಲೆ ಹೆಣ್ಣನ್ನು ಛೇಡಿಸುವಂಥ ಪಾತ್ರ, ಮತ್ತೊಂದು ಮಗದೊಂದು ಬರುತ್ತೆ. ಆ ವಿಲನ್ ನನಗೆ ಹೆಸರು ಕರೆಕ್ಟಾಗಿ ಬರ್ತಾ ಇಲ್ಲ, ಕನ್ನಡದಲ್ಲಿ ಮಾಡಿದರು. ಭಾಳ ಎತ್ತರದ ನಟ. ಶೋಭರಾಜ್ ಮಾಡಿದರು. ಸೊ ಅದನ್ನು ಮಹೇಶ್ ಮಾಂಜ್ರೇಕರ್ ಬಹುಶಃ ಡೆವಿಲ್ ಸಿನಿಮಾಗೆ ಬೇರೆ ಟೈಮ್ ಕೊಟ್ಟಿರ್ಬೋದು. ಬಟ್ ಟೈಮ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಬೇರೆ, ಯಾಕಂದರೆ ಅವ್ರು ತುಂಬ ಬ್ಯುಸಿ ಇದ್ದಾರೆ. ಅವರು ಯಾವುದೋ ಒಂದು ಅದ್ಭುತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ನನ್ನ ಪ್ರಕಾರ ಅಜಯ್ ದೇವ್ಗನ್ ಜೊತೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮಹೇಶ್ ಮಾಂಜ್ರೇಕರ್ ಕಾಲ್ ಶೀಟ್ ಮುಗಿಯೋ ಹಂತದಲ್ಲಿತ್ತು. ಹಾಗಾಗಿ ನಿರಂತರವಾಗಿ 20 ಗಂಟೆ ಮಾಡಿರ್ಬೇಕು. ಅದೇ ಕಾರಣಕ್ಕೆ ನಿರಂತರ ಶೂಟಿಂಗ್ ಮಾಡಿದ್ದಾರೆ ದರ್ಶನ್. 28 ಗಂಟೆ ಅಂತಂದರೆ ಖಂಡಿತವಾಗ್ಲೂ ಆಗುತ್ತೆ, ಬೆನ್ನುವಲ್ಲಿ ಆಗುತ್ತೆ. ಬಟ್ ಏನು ಮಾಡೋದು, ಕೋರ್ಟ್ಗೆ ನೀವು ಬಾಕಿ ಟೈಮಲ್ಲಿ ಹೇಳಿದ್ದೀರಲ್ಲ, ಬರಲೇಬೇಕಾಗತ್ತೆ. ಇದು ಪರಿಸ್ಥಿತಿ. ಓಕೆ, ಇನ್ನು ಮುಖ್ಯ ಇರುವಂಥದ್ದು ಡೆವಿಲ್ ಶೂಟಿಂಗ್ ಫಾರಿನಲ್ಲಿ ಆಗುತ್ತಾ, ಫಾರಿನ್ ಆಗೋದಕ್ಕೆ ಕೂಡ ನ್ಯಾಯಾಲಯ ಅನುಮತಿ ಕೊಡಬೇಕು. ಆದರೆ ಪ್ರತಿ ತಿಂಗಳು ಬಂದು ನೀವು ನ್ಯಾಯಾಲಯದ ಮುಂದೆ ಹಾಜರಾಗಬೇಕಾಗಿತ್ತು, ಹಾಜರಾಗಲಿಲ್ಲ. ನಿಮ್ಗೆ ಗೊತ್ತಿದೆ, ಬೆನ್ನು ನೋವು, ಏನು ಮಾರಣಾಂತಿಕ ಬೆನ್ನು ನೋವು ಅನ್ನೋದನ್ನು ಸಿ ವಿ ನಾಗೇಶ್ ಅವರು ಅವತ್ತು ಹೇಳಿದ್ರಲ್ಲ, ನಾವು ನಿಮಗೆ ಹೇಳಿದ್ವಿ. ಸೊ ಹಾಗಾಗಿ ಅವರದು ಜೈಲಿಂದ ರಿಲೀಸ್ ಆಗಿ ಚಿಕಿತ್ಸೆ ಪಡೀತಾ ಇದ್ದಾರೆ ದರ್ಶನ್. ಫಿಸಿಯೋಥೆರಪಿ ಏನೋ ಆಗ್ತಾ ಇದೆ, ಇಂಜೆಕ್ಷನ್ ಬೇಡ, ಆಪ್ರೇಷನ್ ಬೇಡ ಅಂತೇಳಿ. ಒಂದು ಕಡೆ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಮಾಡಿಸ್ತಾರೆ, ಅದು ಒಂಥರ ಒಂದು ರೀತಿಯಲ್ಲಿ ಮಸಾಜ್ ಅದು. ಇನ್ನೊಂದೆಡೆ ಸಿನಿಮಾ ಶೂಟಿಂಗ್ ಮಾಡ್ತಿದ್ದಾರೆ ದರ್ಶನ್. ಡೆವಿಲ್ ಸಿನಿಮಾ ಭಾಳ ಅದ್ದೂರಿ ಬಜೆಟ್ನ ಸಿನಿಮಾ. ಆಮೇಲೆ ಡೆವಿಲ್ ಸಿನಿಮಾ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ದರ್ಶನ್. ಮೆಡಿಕೇಷನ್ ಮಾಡುತ್ತಾ ಸೆಟ್ಗೆ ಮರಳಿರುವ ಕಾಟೇರ. ಮೆಡಿಕೇಷನ್ ಅಂದರೆ ಔಷಧ ತಗೊಂಡು ಅಂತ. ಮೆಡಿಕೇಷನ್, ಮೆಡಿಟೇಷನ್ ಬೇರೆ. ಮೆಡಿಕೇಷನ್ ಅಂತಂದರೆ ಏನು, ಔಷಧಿಗಳನ್ನು ತಗೊಂಡೇ ಬರ್ತಾ ಇದ್ದಾರೆ. ಆ ಇಂಜೆಕ್ಷನ್ ಏನಿದೆ ಅಂತ ಹೇಳ್ತಾ ಇದ್ರಲ್ಲ. ಈಗ ನಿರಂತರವಾಗಿ 28 ಗಂಟೆ ಶೂಟಿಂಗ್ ಮಾಡಿದ್ದಾರೆ. 28 ಗಂಟೆ ಶೂಟಿಂಗ್ ಮಾಡಿದ್ದಾರೆ. ಅದಕ್ಕೂ ಕಾರಣ ಇದೆ, ಹೇಳ್ತೀನಿ. ಆದ್ದರಿಂದ ದರ್ಶನ್ಗೆ ಮತ್ತೆ ಬೆನ್ನು ನೋವು ಕಾಣಿಸ್ಕೊಂಡಿದೆಯಂತೆ. ಬೆನ್ನು ನೋವಿನ ಕಾರಣ ನೀಡಿ ಕೋರ್ಟ್ಗೆ ಬಂದಿಲ್ಲ ಅಂತ ಅವರ ಪರವಾಗಿರುವಂಥ ವಕೀಲರು ಹೇಳ್ತಾ ಇರುವಂಥ ಮಾತು. ರಾಜಸ್ಥಾನದಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. 28 ಗಂಟೆ ಕಾಲ ಯಾಕೆ ಶೂಟಿಂಗ್ ಮಾಡಿತ್ತು ಅಂತೇಳಿ ನೀವು ಕೇಳ್ಬೋದು. ಇವರೇ ಹೀರೋ ಅಲ್ವಾ, ಮುಂದುಗಡೆ ಹಾಕ್ಬೋದಿತ್ತಲ್ವ ಅಂತೇಳಿ. ಹಂಗೆ ಆಗ್ತಾ ಇಲ್ಲ. ಡೆವಿಲ್ ಚಿತ್ರದಲ್ಲಿ ಮಹೇಶ್ ಮಾಂಜ್ರೇಕರ್ ನಡೆಸ್ತಾ ಇದ್ದಾರೆ. ಮಹೇಶ್ ಮಾಂಜ್ರೇಕರ್ ತುಂಬ ಜನರಿಗೆ ಗೊತ್ತಿರ್ಬೋದು. ಸಂಜಯ್ ದತ್ ಅವರ ವಾಸ್ತವ್ ಸಿನಿಮಾ ಇದೆಯಲ್ಲ, ಅದನ್ನು ಮಾಡಿದ್ದು, ಡೈರೆಕ್ಟ್ ಮಾಡಿದ್ದವರೇ. ಆಮೇಲೆ ನಿಮಗೆ ಸಲ್ಮಾನ್ ಖಾನ್ ಅವರ ವಾಂಟೆಡ್ ಸಿನಿಮಾ ನೋಡಿದರೆ
ಅದರಲ್ಲಿ ಆ ಪೊಲೀಸ್ ಆಫೀಸರ್ ಇದ್ದಾನಲ್ಲ, ಕನ್ನಡದಲ್ಲಿ ಅದನ್ನೇ ದರ್ಶನ್ ಕೂಡ ಮಾಡಿದರು, ಪೊರ್ಕಿ ಅಂತ ಹೇಳಿ. ಅದು ವಾಂಟೆಡ್ ಮತ್ತು ಪೊರ್ಕಿ ಸೇಮ್. ಪೊರ್ಕಿಯಲ್ಲಿ ಆಶೀಶ್ ವಿದ್ಯಾರ್ಥಿ ಮಾಡಿದ ರೋಲನ್ನು ಆಶೀಶ್ ವಿದ್ಯಾರ್ಥಿ ಮಾಡಿದ್ದು ಅಲ್ಲ, ಯಾರು ತೆಲುಗಲ್ಲಿ ಆಶೀಶ್ ವಿದ್ಯಾರ್ಥಿ ಮಾಡಿದರು. ಆಮೇಲೆ ಹಿಂದಿಯಲ್ಲಿ ಅದೇ ಪಾತ್ರವನ್ನು ಯಾರು ಮಹೇಶ್ ಮಾಂಜ್ರೇಕರ್ ಮಾಡಿದರು. ಆ ಪೊಲೀಸ್ ಆಮೇಲೆ ಹೆಣ್ಣನ್ನು ಛೇಡಿಸುವಂಥ ಪಾತ್ರ ಮತ್ತೊಂದು ಮಗದೊಂದು ಬರುತ್ತೆ. ಆ ವಿಲನ್ ನನಗೆ ಹೆಸರು ಕರೆಕ್ಟಾಗಿ ಬರ್ತಾ ಇಲ್ಲ, ಕನ್ನಡದಲ್ಲಿ ಮಾಡಿದರು, ಭಾಳ ಎತ್ತರದ ನಟ. ಶೋಭರಾಜ್ ಮಾಡಿದರು. ಸೊ ಅದನ್ನು ಮಹೇಶ್ ಮಾಂಜ್ರೇಕರ್ ಬಹುಶಃ ಡೆವಿಲ್ ಸಿನಿಮಾಗೆ ಬೇರೆ ಟೈಮ್ ಕೊಟ್ಟಿರ್ಬೋದು, ಬಟ್ ಟೈಮ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಬೇರೆ ಯಾಕಂದರೆ ಅವ್ರು ತುಂಬ ಬ್ಯುಸಿ ಇದ್ದಾರೆ. ಅವರು ಯಾವುದೋ ಒಂದು ಅದ್ಭುತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ನನ್ನ ಪ್ರಕಾರ ಅಜಯ್ ದೇವ್ಗನ್ ಜೊತೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮಹೇಶ್ ಮಾಂಜ್ರೇಕರ್ ಕಾಲ್ ಶೀಟ್ ಮುಗಿಯೋ ಹಂತದಲ್ಲಿತ್ತು. ಹಾಗಾಗಿ ನಿರಂತರವಾಗಿ 20 ಗಂಟೆ ಮಾಡಿರ್ಬೇಕು. ಅದೇ ಕಾರಣಕ್ಕೆ ನಿರಂತರ ಶೂಟಿಂಗ್ ಮಾಡಿದ್ದಾರೆ ದರ್ಶನ್. 28 ಗಂಟೆ ಅಂದರೆ ಖಂಡಿತವಾಗ್ಲೂ ಆಗುತ್ತೆ, ಬೆನ್ನುವಲ್ಲಿ ಆಗುತ್ತೆ. ಬಟ್ ಏನು ಮಾಡೋದು, ಕೋರ್ಟ್ಗೆ ನೀವು ಬಾಕಿ ಟೈಮಲ್ಲಿ ಹೇಳಿದ್ದೀರಲ್ಲ, ಬರಲೇಬೇಕಾಗತ್ತೆ, ಇದು ಪರಿಸ್ಥಿತಿ. ಓಕೆ, ಇನ್ನು ಕೇರುವಂಥದ್ದು ಡೆವಿಲ್ ಶೂಟಿಂಗ್ ಫಾರಿನಲ್ಲಿ ಆಗುತ್ತಾ? ಫಾರಿನ್ ಆಗೋದಕ್ಕೆ ಕೂಡ ನ್ಯಾಯಾಲಯ ಅನುಮತಿ ಕೊಡಬೇಕು. ಆದರೆ ಪ್ರತಿ ತಿಂಗಳು ಬಂದು ನೀವು ನ್ಯಾಯಾಲಯದ ಮುಂದೆ ಹಾಜರಾಗಬೇಕಾಗಿತ್ತು, ಹಾಜರಾಗಲಿಲ್ಲ. ನಿಮ್ಗೆ ಗೊತ್ತಿದೆ, ಬೆನ್ನು ನೋವು, ಏನು ಮಾರಣಾಂತಿಕ ಬೆನ್ನು ನೋವು ಅನ್ನೋದನ್ನು ಸಿ.ವಿ. ನಾಗೇಶ್ ಅವರು ಅವತ್ತು ಹೇಳಿದ್ದಾರಲ್ಲ, ನಾವು ನಿಮಗೆ ಹೇಳಿದ್ವಿ. ಸೊ ಹಾಗಾಗಿ ಅವರದು ಜೈಲಿಂದ ರಿಲೀಸ್ ಆಗಿ ಚಿಕಿತ್ಸೆ ಪಡೀತಾ ಇದ್ದಾರೆ ದರ್ಶನ್. ಫಿಸಿಯೋಥೆರಪಿ ಏನೋ ಆಗ್ತಾ ಇದೆ, ಇಂಜೆಕ್ಷನ್ ಬೇಡ, ಆಪ್ರೇಷನ್ ಬೇಡ ಅಂತೇಳಿ. ಒಂದು ಕಡೆ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಮಾಡಿಸ್ತಾರೆ, ಅದು ಒಂಥರ ಒಂದು ರೀತಿಯಲ್ಲಿ ಮಸಾಜ್ ಅದು. ಇನ್ನೊಂದೆಡೆ ಸಿನಿಮಾ ಶೂಟಿಂಗ್ ಮಾಡ್ತಿದ್ದಾರೆ ದರ್ಶನ್. ಡೆವಿಲ್ ಸಿನಿಮಾ ಭಾಳ ಅದ್ದೂರಿ ಬಜೆಟ್ನ ಸಿನಿಮಾ. ಆಮೇಲೆ ಡೆವಿಲ್ ಸಿನಿಮಾ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ದರ್ಶನ್. ಮೆಡಿಕೇಷನ್ ಮಾಡುತ್ತಾ ಸೆಟ್ಗೆ ಮರಳಿರುವ ಕಾಟೇರ. ಮೆಡಿಕೇಷನ್ ಅಂದರೆ ಔಷಧ ತಗೊಂಡು ಅಂತ. ಮೆಡಿಟೇಷನ್ ಬೇರೆ. ಮೆಡಿಕೇಷನ್ ಅಂತಂದರೆ ಏನು, ಔಷಧಿಗಳನ್ನು ತಗೊಂಡೇ ಬರ್ತಾ ಇದ್ದಾರೆ. ಆ ಇಂಜೆಕ್ಷನ್ ಏನಿದೆ ಅಂತ ಹೇಳ್ತಾ ಇದ್ರಲ್ಲ. ಈಗ ನಿರಂತರವಾಗಿ 28 ಗಂಟೆ ಶೂಟಿಂಗ್ ಮಾಡಿದ್ದಾರೆ. ನಿರಂತರವಾಗಿ 28 ಗಂಟೆ ಶೂಟಿಂಗ್ ಮಾಡಿದ್ದಾರೆ. ಅದಕ್ಕೂ ಕಾರಣ ಇದೆ, ಹೇಳ್ತೀನಿ. ಆದ್ದರಿಂದ ದರ್ಶನ್ಗೆ ಮತ್ತೆ ಬೆನ್ನು ನೋವು ಕಾಣಿಸ್ಕೊಂಡಿದೆಯಂತೆ. ಬೆನ್ನು ನೋವಿನ ಕಾರಣ ನೀಡಿ ಕೋರ್ಟ್ಗೆ ಬಂದಿಲ್ಲ ಅಂತ ಅವರ ಪರವಾಗಿರುವಂಥ ವಕೀಲರು ಹೇಳ್ತಾ ಇರುವಂಥ ಮಾತು. ರಾಜಸ್ಥಾನದಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. 28 ಗಂಟೆ ಕಾಲ ಯಾಕೆ ಶೂಟಿಂಗ್ ಮಾಡಿತ್ತು ಅಂತೇಳಿ ನೀವು ಕೇಳ್ಬೋದು. ಇವರೇ ಹೀರೋ ಅಲ್ವಾ, ಮುಂದುಗಡೆ ಹಾಕ್ಬೋದಿತ್ತಲ್ವ ಅಂತೇಳಿ. ಹಂಗೆ ಆಗ್ತಾ ಇಲ್ಲ. ಡೆವಿಲ್ ಚಿತ್ರದಲ್ಲಿ ಮಹೇಶ್ ಮಾಂಜ್ರೇಕರ್ ನಟಿಸ್ತಾ ಇದ್ದಾರೆ. ಮಹೇಶ್ ಮಾಂಜ್ರೇಕರ್ ತುಂಬ ಜನರು ಗೊತ್ತಿರ್ಬೋದು. ಸಂಜಯ್ ದತ್ ಅವರ ವಾಸ್ತವ್ ಸಿನಿಮಾ ಇದೆಯಲ್ಲ, ಅದನ್ನು ಮಾಡಿದ್ದು, ಡೈರೆಕ್ಟ್ ಮಾಡಿದ್ದವರೇ. ಆಮೇಲೆ ನಿಮಗೆ ಸಲ್ಮಾನ್ ಖಾನ್ ಅವರ ವಾಂಟೆಡ್ ಸಿನಿಮಾ ನೋಡಿದರೆ ಅದರಲ್ಲಿ ಆ ಪೊಲೀಸ್ ಆಫೀಸರ್ ಇದ್ದಾನಲ್ಲ, ಕನ್ನಡದಲ್ಲಿ ಅದನ್ನೇ ದರ್ಶನ್ ಕೂಡ ಮಾಡಿದರು, ಪೊರ್ಕಿ ಅಂತ ಹೇಳಿ. ಅದು ವಾಂಟೆಡ್ ಮತ್ತು ಪೊರ್ಕಿ ಸೇಮ್. ಪೊರ್ಕಿಯಲ್ಲಿ ಆಶೀಶ್ ವಿದ್ಯಾರ್ಥಿ ಮಾಡಿದ ರೋಲನ್ನು ಆಶೀಶ್ ವಿದ್ಯಾರ್ಥಿ ಮಾಡಿದ್ದು ಅಲ್ಲ, ಯಾರು ತೆಲುಗಲ್ಲಿ ಆಶೀಶ್ ವಿದ್ಯಾರ್ಥಿ ಮಾಡಿದರು. ಆಮೇಲೆ ಹಿಂದಿಯಲ್ಲಿ ಅದೇ ಪಾತ್ರವನ್ನು ಯಾರು ಮಹೇಶ್ ಮಾಂಜ್ರೇಕರ್ ಮಾಡಿದರು. ಆ ಪೊಲೀಸ್ ಆಮೇಲೆ ಹೆಣ್ಣನ್ನು ಛೇಡಿಸುವಂಥ ಪಾತ್ರ ಮತ್ತೊಂದು ಮಗದೊಂದು ಬರುತ್ತೆ. ಆ ವಿಲನ್ ನನಗೆ ಹೆಸರು ಕರೆಕ್ಟಾಗಿ ಬರ್ತಾ ಇಲ್ಲ, ಕನ್ನಡದಲ್ಲಿ ಮಾಡಿದರು, ಭಾಳ ಎತ್ತರದ ನಟ. ಶೋಭರಾಜ್ ಮಾಡಿದರು. ಸೊ ಅದನ್ನು ಮಹೇಶ್ ಮಾಂಜ್ರೇಕರ್ ಬಹುಶಃ ಡೆವಿಲ್ ಸಿನಿಮಾಗೆ ಬೇರೆ ಟೈಮ್ ಕೊಟ್ಟಿರ್ಬೋದು, ಬಟ್ ಟೈಮ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಬೇರೆ ಯಾಕಂದರೆ ಅವ್ರು ತುಂಬ ಬ್ಯುಸಿ ಇದ್ದಾರೆ. ಅವರು ಯಾವುದೋ ಒಂದು ಅದ್ಭುತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ನನ್ನ ಪ್ರಕಾರ ಅಜಯ್ ದೇವ್ಗನ್ ಜೊತೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮಹೇಶ್ ಮಾಂಜ್ರೇಕರ್ ಕಾಲ್ ಶೀಟ್ ಮುಗಿಯೋ ಹಂತದಲ್ಲಿತ್ತು. ಹಾಗಾಗಿ ನಿರಂತರವಾಗಿ 20 ಗಂಟೆ ಮಾಡಿರ್ಬೇಕು. ಅದೇ ಕಾರಣಕ್ಕೆ ನಿರಂತರ ಶೂಟಿಂಗ್ ಮಾಡಿದ್ದಾರೆ ದರ್ಶನ್. 28 ಗಂಟೆ ಅಂದರೆ ಖಂಡಿತವಾಗ್ಲೂ ಆಗುತ್ತೆ, ಬೆನ್ನುವಲ್ಲಿ ಆಗುತ್ತೆ. ಬಟ್ ಏನು ಮಾಡೋದು, ಕೋರ್ಟ್ಗೆ ನೀವು ಬಾಕಿ ಟೈಮಲ್ಲಿ ಹೇಳಿದ್ದೀರಲ್ಲ, ಬರಲೇಬೇಕಾಗತ್ತೆ, ಇದು ಪರಿಸ್ಥಿತಿ. ಓಕೆ, ಇನ್ನು